ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಕೆಲಸ ಇವತ್ತು ಬಂದು ಸಾಲು ಹೊಡಿಬೇಕಾಗಿತ್ತು. ಮೊನ್ನೆ ಬಂದು ನಾನು ಬೆಂಡೆ ಬೀಜ ಹೊಡಿತಿದ್ನಲ್ಲ, ಅದಕ್ಕೆ ಸಾಲು ಹೊಡಿಬೇಕಾಯಿತು. ಏನಕ್ಕಪ್ಪ ಅಂದ್ರೆ ಸಾಲು ಹೊಡಿತಾ ಇರೋದು ಡ್ರಿಪ್ ಪೈಪಲ್ಲಿ ಮತ್ತು ಬೀಜ ಹೊಡೋದಕ್ಕೋಸ್ಕರ ಸಾಲು ಹೊಡಿತಾ ಇರೋದು. ಎಷ್ಟು ಅಡಿಯಪ್ಪ ಅಂದ್ರೆ 3 ಅಡಿ ಹೊಡಿತಾ ಇರೋದು. ಹಂಗೆ ಹಾಕಿ ಉಣ್ಬೋದು ಅಂತ ನೀವು ಕೇಳ್ಬೋದು. ಬಟ್ ಏನಕ್ಕಪ್ಪ ಅದ್ರ ಗೊಬ್ಬರ ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ, ಮತ್ತು ಸಾಲು ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಗೊಬ್ಬರ ಒಳಗಡೆ ಹಾಕಿದ್ರೆ ಕ್ಲೀನಿಕ್ ಇದಾಗುತ್ತೆ ಅಂದ್ಬಿಟ್ಟು ಹೊಡಿಸ್ತಾ ಇರೋದು. ಟೋಟಲ್ ಎಲ್ಲ 3 ಅಡಿಗೆ ಹೊಡೆದಿದ್ದು ಸಾಲು ಪೂರ್ತಿ ಹೊಡೆದಿದ್ದೆಲ್ಲ ಆಯಿತು. ಅದಾದಮೇಲೆ ಎಣ್ಣೆ ಎಷ್ಟು ಇಸ್ಕೊಂಡ್ರಪ್ಪ, ಒಂದೇ ಕಡೆ ಬೈಲ್ ಪೂರ್ತಿ ಹೊಡೆಯೋಕೆ 1000 ರೂಪಾಯಿ ಕೂಡ ಇಸ್ಕೊಂಡ್ರು. ಅದಾದ್ಮೇಲೆ ಹಂಗೆ ಕೂಸೋದ್ರಲ್ಲಿ 24 ಗೊಬ್ಬರ ಕೂಡ ಹಾಕ್ಬೇಕಾಯ್ತು ಮಹಾದಾನು. ಇದೇ ಥರ ಅಗ್ರಿಕಲ್ಚರ್ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ PC ಫಾರ್ಮ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಇದು ಬಂದು 24 ಯಾವಾಗ ಹಾಕ್ಬೇಕಪ್ಪ ಅಂದರೆ ಮಹಾದಾನ್ದು ಇದು ಬಂದು ಒಂದು ತಿಂಗಳ ಮೇಲೆ ಆದಾಗ ಹಾಕಬೇಕು. ಹೂಕೋಸಿಗೆ 1.5 ತಿಂಗಳಾದಾಗ ಹಾಕಬೇಕು. 2 ತಿಂಗಳಿಗೆಲ್ಲ ಹೂವು ಬರೋಕ್ಕೆ ಶುರುವಾಗುತ್ತೆ, ಅವಾಗ ಹಾಕ್ಬಾರ್ದು ಇದು. ಆವಾಗ 9-24 ಬರುತ್ತೆ ಮಹಾದಂದೆ. ಅವಾಗ ಅದು ಕೊಟ್ಟರೆ ಹೂವು ಸೈಜ್ ಬರುತ್ತೆ ಚೆನ್ನಾಗಿ. ಇದು ಬಂದು ನಾನು ಇವಾಗ 2 ಮೂಟೆ ಎತ್ಕೊಂಡ್ಬಂದಿದ್ದೀನಿ. 1 ಮೂಟೆ ಬಂದು 1900 ರೂಪಾಯಿ ಬೀಳುತ್ತೆ. ಇದರಿಂದ ಯೂಸ್ ಏನಪ್ಪ ಅಂದ್ರೆ ಹೂಕೋಸು ಇವಾಗ ಹಾಕೋದು, ಇದು ಬಂದು ಮಣ್ಣಿನ ಸಾರಾಂಶ ಕೂಡ ಜಾಸ್ತಿ ಮಾಡುತ್ತೆ, ಹಂಗೆ ಬೆಳವಣಿಗೆ ಕೂಡ ಹೆಚ್ಚು ಮಾಡುತ್ತೆ, ಹಂಗೆ ಇಳುವರಿ ಕೂಡ ಜಾಸ್ತಿ ಬರುತ್ತೆ ಇದು ಯೂಸ್ ಮಾಡೋದ್ರಿಂದ ಕ್ಲೀನಿಕ್ಕೆ. ಅದಾದಮೇಲೆ ಎಲ್ಲ ಕ್ಲೀನಿಕ್ 2 ಮೂಟೆಗೂ 1 ಎಕರೆಗೆ ಹಾಕಿದ್ರು ಪೂರ್ತಿ ಕ್ಲೀನಿಕ್ಸ್. ಜಾಸ್ತಿ ಇನ್ನೂ ಬಿಡಬಾರ್ದು, ಜಾಸ್ತಿ ಹಾಕಿದ್ರು ಬಾಧೆನೆ. ಹಂಗೆ ಈ ಗೊಬ್ಬರನ ಹಾಕಬೇಕಾದ್ರೆ ಮಳೆ ನೋಡ್ಕೊಂಡು ಹಾಕ್ರಿ. ಮಳೆನ ಜಾಸ್ತಿ ಜಡಿ ಹಿಡಿದ್ರೆ ಈ ಟೈಮಲ್ಲಿ ಹೂಕೋಸಲ್ಲಿ ಗೊಬ್ಬರ ಹಾಕಿದಾಗ ಏನಾಗುತ್ತೆ, ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಹೂಕೋಸಿಗೆ. ನೀವು ಯಾರಾದರೂ ಈ ಥರ ಹೂಕೋಸಕ್ಕೆ ಗೊಬ್ಬರ ಹಾಕಿದ್ರೆ ಒಂದು ಕಾಮೆಂಟ್ ಹಾಕಿ.